ಗೊತ್ತಾಗಬೇಕಲ್ಲ ಲಾಗರು ಅಥನೀಲಿ ಇದ್ದಾನೆ ಅಂತಂದು. ತುಂಬ ಜನಕ್ಕೆ ಗೊತ್ತಿಲ್ಲ ನಂದು ಅಥನೀನೇ ಅಂತಂದು. ಕೆಲವ್ರಿಗೆ ಮಾತ್ರ ಗೊತ್ತು, ಯಾರಿಗೆ ನಾನು ಗೊತ್ತು ಮೊದಲಿಂದ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಇವನು ಅಥನಿ ಅವನೇ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತೇ ಇದೆ ವಿ-ಸ್ಟ್ರಾಮ್ ಇದು ಆ್ಯಕ್ಚುಲಿ ಅಡ್ವೆಂಚರ್ ಅಂತಾರೆ. ಅಡ್ವೆಂಚರ್ ಅಲ್ಲ, ಇದು ಟೂರರ್ ಸೆಗ್ಮೆಂಟ್ ಇದು. ಸೊ ಇದರಲ್ಲಿ 60% ನೀವು 50-50 ಮಾಡ್ಬೋದು. ಫುಲ್ಲಿ ಆಫ್ ರೋಡ್ರ್ ಅಲ್ಲ ಇದು, ಅರ್ಧ ಆಫ್ ರೋಡ್ರು ಅರ್ಧ ಟೂರರ್ಗೆ ಹೇಳಿ ಮಾಡ್ಸಿರೋ ಗಾಡಿ. ಗೊತ್ತಲ್ಲ ಸುಜುಕಿ ಇಂಜಿನಿಯರ್ಸ್ ಎಲ್ಲ ಗಾಡಿ ರೆಡಿ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಒಂಚೂರು ಏನು ಕಡಿಮೆ ಇಲ್ಲ ಗುರು, ಇದಕ್ಕೆ ಸ್ಟೇಬಲ್ ಆಗಿದೆ ಗಾಡಿ ಮಾತ್ರ. ಸೊ ಸುಜುಕಿ ಅಂದರೆ ಗೊತ್ತೇ ಇರುತ್ತೆ ನಿಮಗೆ. ವಿ-ಸ್ಟ್ರಾಮು ಫುಲ್ಲಿ ಸ್ಟೈಲ್ ಸೆಗ್ಮೆಂಟ್. ಅಂದರೆ ಈ ಥರ ಗಾಡಿ ನಿಮಗೆ ಎಲ್ಲಿ ಸಿಗಲ್ಲ ಆ್ಯಕ್ಚುಲಿ. ಅಡ್ವೆಂಚರಲ್ಲಿ ಈ ಥರ ಲುಕ್ ತೊಗೊಂಡು ಒಂದು ಯೂನಿಕ್ ಲುಕ್ ಅನ್ನೋದು ಇವಾಗ ಡಿಸೈನ್ ಮಾಡೋರು. ಇವಾಗ ಬರ್ತಾ ಇರೋ ಗಾಡಿ ನೀವು ನೀಟಾಗಿ ನೋಡಿದ್ರೆ ವಿ-ಸ್ಟ್ರಾಮ್ದೇ ಅರ್ಧ ಕಾಪಿ ಮಾಡ್ದಂಗೆ ಐತೆ ಕೆಲವೊಂದಿಷ್ಟು ಅಡ್ವೆಂಚರ್ ಸೆಗ್ಮೆಂಟಲ್ಲಿ, ಇವಾಗ ಬರ್ತಾ ಇರೋ ಸೆಗ್ಮೆಂಟಲ್ಲಿ. ವಿ-ಸ್ಟ್ರಾಮ್ 250 ಇದರಲ್ಲಿ ನಿಮಗೆ ಗೊತ್ತಲ್ಲ 800 ಐತೆ, 1000 cc ಐತೆ. ಇದು ವಿ-ಸ್ಟ್ರಾಮ್ 250. ಅವ್ರ ಕಡೆ ಮುಂಚೆಯಿಂದನೂ ಅಡ್ವೆಂಚರಲ್ಲಿ ಸುಜುಕಿ ಅವರು ಕೆಲಸ ಮಾಡ್ತಾರೆ. ಸೊ ಅದೇ ಥರನೇ ಈ ಗಾಡಿ ಸ್ಟ್ರಕ್ಚರ್ನ ತುಂಬ ಕೇರ್ಫುಲ್ಲಾಗಿ ಮಾಡಿರೋದು. ಎಲ್ಲಿ ಗಾಡಿ ಇಂಬ್ಯಾಲೆನ್ಸ್ ಆಗಲ್ಲ. ಎಂಥದೇ ರೋಡ್ ಇರಲಿ, ಹೈವೇದಲ್ಲಿ ನಮಗೆ ಏನೋ ಬಂದ್ರೂ ಸಡನ್ನಾಗಿ ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ ಅಂತೂ ಝೀರೋ ಈ ಗಾಡಿ ಮೇಲೆ. 250 cc ಇಂಜಿನು ಪ್ಲಸ್ ಆಯಿಲ್ ಕೂಲ್ಡ್ ಜೊತೆ ಬರುತ್ತೆ. ಆಯಿಲ್ ಕೂಲ್ಡ್ ಅಂದರೆ ನೀವು ಲಿಕ್ವಿಡ್ ಕೂಲ್ಡ್ ನೋಡಿರ್ತೀರ, ಆಯಿಲ್ ಕೂಲ್ಡ್ ಗೊತ್ತಿರಲ್ಲ ತುಂಬ ಜನಕ್ಕೆ. ಆಯಿಲ್ ಕೂಲ್ಡ್ ಇಂಜಿನ್ ರೆಡಿ ಮಾಡಿದ್ದೆ ಸುಜುಕಿದವರು ಫಸ್ಟ್ ಇಂಜಿನು. ಆಮೇಲೆ ಆಯಿಲ್ ಕೂಲ್ಡ್ ಸ್ಟ್ರಕ್ಚರ್ ತೊಗೊಂಬಂದಿರೋದು ಸುಜುಕಿದವ್ರೆ. ಆಯಿಲ್ ಕೂಲ್ಡ್ ಅಂದರೆ ಇಂಜಿನಿಂದನೇ ಆಯಿಲ್ ಎದ್ದುಬಿಟ್ಟು ಕೂಲಾಗಿ ಮತ್ತೆ ವಾಪಸ್ ಇಂಜಿನ್ಗೆ ಹೋಗುತ್ತೆ. ಸೊ ಆ ಥರ ಸ್ಟ್ರಕ್ಚರು. 2 ABS ಬರುತ್ತೆ. ಬಟ್ ABS ನಿಮಗೆ ಆನ್ ಆ್ಯಂಡ್ ಆಫ್ ಸಿಗಲ್ಲ, ಇದು ಓನ್ಲಿ ಆನಲ್ಲೇ ಇರುತ್ತೆ ಯಾವಾಗಲೂ. ಎರಡಾದರೂ ಅಷ್ಟೇ, ರಿಮೂವಬಲ್ ಇಲ್ಲ. ಟೈರ್ ಸ್ಟ್ರಕ್ಚರ್ ಗೊತ್ತಲ್ಲ, ಫ್ರಂಟ್ ಬಂದುಬಿಟ್ಟು 190 ಸೆಕ್ಷನ್ನು, ಬ್ಯಾಕ್ ಬಂದುಬಿಟ್ಟು 140/70. ಸೊ ಮುಂದೆ ವೀಲ್ ದೊಡ್ಡದಿರುತ್ತೆ ಅಡ್ವೆಂಚರ್ ಬೈಕಿಗೆ. ಸೊ ಇದ್ರ ಸಸ್ಪೆನ್ಷನ್ ಆಗಲಿ ಬ್ಯಾಕ್ ಸಸ್ಪೆನ್ಷನ್ ಆಗಲಿ ತುಂಬ ಸ್ಮೂತಾಗಿರೋ ಗಾಡಿ. 2,75,000 ನಾವು ತೊಗೊಂಡಾಗ ಇದ್ರ ಆನ್ ರೋಡ್ ಪ್ರೈಸು. 2023 ಮಾಡಲ್ ಇದು. ಕನ್ಸೋಲಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಗೇರ್ಸ್ ತೋರಿಸುತ್ತೆ. ಆಮೇಲೆ ಫ್ಯೂಲ್ ಇಂಡಿಕೇಟ್ರು, RPM, ಇದು ಮ್ಯಾಪ್ದು. ಇದು ಇಷ್ಟು ಸ್ಕ್ವೇರ್ ಏನಿದೆಯಲ್ಲ ಇದು ಮ್ಯಾಪ್ ಬರುತ್ತೆ. ನೀವು ಕನೆಕ್ಟ್ ಮಾಡಿದ್ರೆ ಮ್ಯಾಪ್ ಬರುತ್ತೆ. ಕಾಂಪಿಟೇಟರ್ ಅಂತೂ ಯಾರೂ ಇಲ್ಲ ಗುರು ಇದಕ್ಕೆ. ಅಡ್ವೆಂಚರ್ ಡ್ಯೂಕ್ 250 ತೊಗೊಂಬಂದು ಇದ್ರ ಜೊತೆ ಕಾಂಪೀಟ್ ಮಾಡಿದ್ರೆ ಇದೇ ಫಸ್ಟಲ್ಲಿ ಬರೋದು. ಯಾಕಂದರೆ ಅದಕ್ಕಿಂತ 3 HP ಪವರ್ ಇದಕ್ಕೆ ಕಡಿಮೆ. ಬಟ್ ಟಾಪ್ ಎಂಡು ವಿ-ಸ್ಟ್ರಾಮ್ ಹೊಡೆಯುತ್ತೆ. ಇದು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಚೇಂಜ್ ಮಾಡ್ಕೊಳ್ಳೋರಿದ್ರೆ ಒಂದು ಸಲ ರೇಸ್ ಮಾಡಿ ನೋಡಿ ಲೈವ್ ಆಗಿ ಹೈವೇದಲ್ಲಿ. ಸೊ ವಿ-ಸ್ಟ್ರಾಮ್ ವಿನ್ ಆಗೇ ಆಗುತ್ತೆ. ಇದ್ರದ್ದು ಇನಿಷಿಯಲ್ ಆಗಿರ್ಬೋದು, ಟಾಪ್ ಎಂಡ್ ಆಗಿರ್ಬೋದು, ನೀವು ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೀರಂದ್ರು 135, 140 ನೀವು ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇರ್ತೀರ. ಏನು ಇಂಜಿನ್ ಸ್ಟ್ರೆಸ್ ಇಲ್ಲದೆ ನೀಟಾಗಿ ಹೋಗುತ್ತೆ ಗಾಡಿ, ಆಯಿತಾ. ಆಮೇಲೆ ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ. 2 ಕಡೆ ಬ್ರೇಕಿಂಗ್ ಸಿಸ್ಟಮೇ. ಬ್ರೇಕಿಂಗ್ ಅಂತೂ ಕೇಳಲೇಬೇಡ್ರಿ, ಅಲ್ಟಿಮೇಟ್ ಬ್ರೇಕಿಂಗ್ ಇರೋದು ಈ ಗಾಡೀಲಿ ಮಾತ್ರ. ಸೊ ನಿಮ್ಗೆ ಏನೇನು ಕೊಡಬೇಕಲ್ಲ ಎಲ್ಲನೂ ಕೊಟ್ಬಿಟ್ಟವನೇ. ಬಟ್ ತುಂಬ ಜನಕ್ಕೆ ಏನಿರುತ್ತೆ, ಇದು ಆಫ್ ರೋಡ್ರ್ ಅಲ್ಲ, ಟೂರಿಂಗ್ಗೆ ಹೇಳಿ ಮಾಡ್ತಿರೋ ಗಾಡಿ ಇದು, ಆಯಿತಾ. ಇದು 50-50, ಅರ್ಧ ಆಫ್ ರೋಡಿಂಗು ಅರ್ಧ ಟೂರಿಂಗು. ಸೊ ಕಂಫರ್ಟೇಬಲ್ ಅಂತೂ ಎಲ್ಲಿ ನಿಮಗೆ ಕಡಿಮೆ ಆಗಲ್ಲ ಅಂಥ ಗಾಡಿನೇ. ಹ್ಯಾಂಡ್ ಲೈಟ್ ಇದೆ, ಸೀಟ್ ಗೊತ್ತಲ್ಲ ಯಾರು ಇಷ್ಟು ದೊಡ್ಡದು ಕೊಡಲ್ಲ, ಆರಾಮಾಗಿ ಕುತ್ಕೋಬೋದು. ಹಿಂದೆ ಮುಂದೆನೂ ದೊಡ್ಡದಾಗಿದೆ. ಒಂದು ಗಾಡಿನ ಹೆಂಗೆ ಸ್ಟ್ರಕ್ಚರ್ ಮಾಡಬೇಕು ಟೂರಿಂಗ್ ಸೆಗ್ಮೆಂಟ್ಗೆ ಆ ರೇಂಜಿಗೆ 250ಯಲ್ಲಿ ರೆಡಿ ಮಾಡಿದ್ದಾರೆ. ಸೊ ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು ನಾನೇ ಹೊಡೆದಿರೋದು 158 ಹೊಡೆದಿದ್ದೀನಿ. ಮೈಲೇಜ್ ನೋಡ್ರಿ ನಿಮಗೆ ಸಿಟಿಲಾದರೆ 26, 28 ಹಿಂಗೆ ಕೊಡುತ್ತೆ. ಸೊ ಲಾಂಗ್ ಹೊಂಟ್ರಿ ಅಂದರೆ 30 ಮೇಲ್ ಕೊಡುತ್ತೆ ಫುಲ್ ಸ್ಪೀಡಲ್ಲಿ. ಸೊ ಒಂದು ಸ್ವಲ್ಪ ನೀವು ನೀಟಾಗಿ 80 ಮೇಂಟೈನ್ ಮಾಡಿ ಹೊಡೆದ್ರೆ ಗಾಡಿ ಮಾತ್ರ 35 ಕೊಡುತ್ತೆ ಎವರೇಜು. ಮೈಲೇಜಲ್ಲೆಲ್ಲೂ ಡ್ರಾಪ್ ಆಗಿಲ್ಲ, ಇಂಜಿನ್ ಕಿರಿಕಿರಿ ಇರಲ್ಲ. ಯಮಹಾ, ಹೊಂಡಾ, ಸುಜುಕಿ 3 ರಿಫೈನ್ಡ್ ಇಂಜಿನ್ ರೆಡಿ ಮಾಡುತ್ತೆ 3 ಕಂಪ್ನಿನೂ. ಬಟ್ ಅದರಲ್ಲಿ ಹೈಯೆಸ್ಟ್ ರಿಫೈನ್ಡ್ ಇಂಜಿನ್ಸ್ ಅಂದರೆ ಸುಜುಕಿದವ್ರದ್ದು. ಇಂಜಿನಲ್ಲಿ ಎಲ್ಲೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಗಾಡಿದು ಒಂದು ಪ್ರಾಬ್ಲಮ್ ಹೇಳೋದಾದರೆ ತುಂಬ ರೋಡ್ ಮಾಡೋ ಟೈಮಲ್ಲಿ ಕಂಟಿನ್ಯೂ ಆಗಿ ಹಾಳಾಗಿರುತ್ತಲ್ಲ. ಸೊ ಇಲ್ಲೊಂದು ಸ್ವಲ್ಪ ವೈಬ್ರೇಷನ್ಸ್ ಬರುತ್ತೆ, ಇಲ್ಲಿ ನಿಮಗೆ ಫೀಲು ಆಗುತ್ತೆ ಅದು ಸೀಟ್ ಮೇಲೆ. ಅವಾಗ ಫುಲ್ಲಿ ಎದ್ದು ನಿಂತ್ಕೋಬೇಕು ನೀವು, ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೈಬ್ರೇಷನ್ಸ್ ಬರ್ತಾಯಿದೆ ಅಂತಂದು. ಇದೊಂದು ಪಾರ್ಟ್ಸು ಫುಲ್ಲಿ ಪ್ಲಾಸ್ಟಿಕ್ ಇರೋದು ಇದು.
ಎಲ್ಲಿ ನಿಮಗೆ ಮೆಟಲ್ ಕೊಡಲ್ಲ. ಇವಾಗ ಗಾಡಿ ಅಡ್ವೆಂಚರ್ ಸೆಗ್ಮೆಂಟಲ್ಲಿ ನೀವು ತೊಗೋಬೇಕಂದ್ರೆ ವಿ ಸ್ಟ್ರಾಮ್ ಇಸ್ ದ ಬೆಸ್ಟ್ ಚಾಯ್ಸ್. ವಿ ಸ್ಟ್ರಾಮಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಗಾಡಿ ಮೂಮೆಂಟ್ ಆಗುವಾಗ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗ್ತಾಯಿದೆ. ಸೊ ಆಫ್ ಆಗ್ತಾಯಿದೆ ಅಂದಾಗ ಅದು ಕಾರಣ ಏನು ಅಂದರೆ ಈ ಕೀ ಸಾಕೆಟ್ ಲೂಸ್ ಆಗಿತ್ತು ಅಂದರೆ ನಿಮ್ಮದು ಗಾಡಿ ಮಿಡಲಲ್ಲಿ ನೀವು ಓಡಿಸುವಾಗ ಅದು ಲೂಸಾಗಿ ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನು ವಾರಂಟಿಲಿ ಕ್ಲೇಮ್ ಮಾಡಿದರೆ ಇವಾಗಲೇ ಬೇಗ ಹೋಗಿ ಕ್ಲೇಮ್ ಮಾಡಿಸ್ಕೊಳ್ಳಿ. ಈ ವಾರಂಟಿಲಿ ಇದೊಂದು ಸಾಕೆಟ್ ಪ್ರಾಬ್ಲಮ್ ಬರುತ್ತೆ. ಸೊ ಇದು ಚೇಂಜ್ ಆಗಿದೆ, ಅದ್ರ ಜೊತೆ ಅದನ್ನು ಚೇಂಜ್ ಮಾಡೋರೆ, ಇದನ್ನು ಚೇಂಜ್ ಮಾಡೋರೆ. ಇದು ನಾವು ಕೀ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಇದು ಒಳಗಡೆ ಹೋಗಿ ಸೆನ್ಸರ್ಗೆ ಟಚ್ ಆಗೋಲ್ಲ. ಸೊ ಅದಕ್ಕೆ ಅದನ್ನು ವಾರಂಟಿಲಿ ಕ್ಲೇಮ್ ಮಾಡ್ತಾರೆ. ಅವ್ರೇನು ₹1 ತೊಗೊಂಡಿಲ್ಲ, ವಾರಂಟಿಲೇ ಕ್ಲೇಮ್ ಮಾಡೋರು ಎಲ್ಲನೂ. ನಿಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟು ಕೊಡ್ತಾರೆ ಅವರು, ಫಾಸ್ಟ್ ಚಾರ್ಜಿಂಗ್ ಪೋರ್ಟ್. ಇದು ಬ್ಲೂ ಕಲರ್ ಇದೆ ಅಂದರೆ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಅಂದ್ಕೊಳ್ರಿ. ಬ್ಲ್ಯಾಕ್ ಇತ್ತು ಅಂದರೆ ನಾರ್ಮಲ್ ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಬ್ಲೂ ಯೂಸ್ ಮಾಡೋದೇ ಫಾಸ್ಟ್ ಚಾರ್ಜಿಂಗೋಸ್ಕರ. ನಿಮ್ಗೆ ಲ್ಯಾಪ್ಟಾಪಲ್ಲೂ ಗೊತ್ತಾಗುತ್ತದು. ನಿಮಗೆ ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ. ಇದು ಅಡ್ವೆಂಚರ್ ಸೆಗ್ಮೆಂಟಲ್ಲೇ ಸರ್ವಿಸ್ ಜಾಸ್ತಿ ಬರೋಲ್ಲ, ಕಾಸ್ಟ್ ಕೂಡ ಕಡಿಮೆ ಬರುತ್ತೆ. ಸೊ ಬೆಸ್ಟ್ ಗಾಡಿ ಎಲ್ಲೋ ಹೋದ್ರೂ ನಿಮಗೆ ಹೆಂಗೆ ನೋಡಿದ್ರೂ ನಿಮಗೆ ಈ ಬೈಕು 250cc ಅನಿಸಲ್ಲ. ಯಾರೇ ಬಂದು ನೋಡಿದ್ರೂ ಒಂದು 600 650cc ಥರನೇ ಕಾಣಿಸೋದು ಇದು ಬೈಕು. ಸ್ವಲ್ಪ ಹೈಟ್ ಜಾಸ್ತಿ ಇರೋರು ತೊಗೊಳ್ರಿ, ಗಿಡ್ಡ ಇರೋರಿಗೆಲ್ಲ ಇದು ಗಾಡಿ. ಸ್ವಲ್ಪ ಗಿಡ್ಡ ಇದ್ರೂ ಮಾಡಿಸ್ಕೋಬೋದು, ಸೀಟ್ ಕಟ್ ಮಾಡ್ತಾರೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಫಸ್ಟ್ ಟೈಮ್ ನಮ್ಮ ಸುಜುಕಿಯವರು ಹೈಟ್ ಗಾಡಿ ರೆಡಿ ಮಾಡಿರೋದು. ಅದಕ್ಕೆ ಈ ಗಾಡಿ ಲಾಂಚ್ ಆಗುವಾಗ ಸಲ್ಮಾನ್ ಖಾನ್ ಬಂದಿರಲಿಲ್ಲ. ಸೊ ಸಲ್ಮಾನ್ ಖಾನ್ ಬಂದಿದ್ದರೆ ಇದು ಗಾಡಿ ಗಿಡ್ಡ ಇರೋದು. 2,75,000ಕ್ಕೆ ಕನ್ಸೋಲ್ ಮಾತ್ರ ನಾರ್ಮಲಾಗಿ ಜಿಕ್ಸರ್ ಥರ ಹೆಂಗಿದೆ, ಇದು ಕೂಡ ಅಷ್ಟೇ. ಸೊ ನಾರ್ಮಲಾಗಿ ಏನು ಮೋಡ್ಸ್ ಏನಿಲ್ಲ ಇದರಲ್ಲಿ, ಒಂದೇ ಮೋಡು, 10 ತಿರುಸು ಹೋಗು, ಇಷ್ಟೇ ಮೋಡ್ಸ್ ಇರೋದು ಇದರಲ್ಲಿ ಮೋಡ್ಸ್ ಏನಿಲ್ಲ. 10 ತಿರುಸು ಹೋಗು, ಹೆಂಗೆ ಹೋಗ್ತೀಯ ಹಂಗೆ. ಟಾಪ್ ಸ್ಪೀಡ್ 150 ಅಂತ ನಾರ್ಮಲಾಗಿ ಹೋಗುತ್ತೆ. ಇದು ಗಾಡಿದು ಏನು ಪ್ರಾಬ್ಲಮ್ ಇಲ್ಲ.